ಅವ್ರ ಶಂಕರ ನನ್ ಫ್ಯಾನು, ಸತ್ಮೇಲೆ ನಿದ್ದೆ ಮಾಡೋದಿರುತ್ತೆ ಅಂತ. ಈಗ ಅಲ್ಲ, ಎದ್ದಿದ್ದ ಇವಾಗ ಕೆಲಸ ಏನಿದೆ ಎಲ್ಲ ಮಾಡೋಣ, ಮುಗಿಸ್ಕೊಂಡ್ಬಿಡೋಣ ಎದ್ದ ಕೆಲಸ ಮಾಡೋಣ ಬಹಳ ಹೈ ಎನರ್ಜಿ ಅಲ್ಲಿ ನೋಡ್ದಂಗೆಲ್ಲ, ಎಕ್ಸ್ಟ್ರೀಮ್ ಹೈ ಎನರ್ಜಿ. ಒಂದ್ ರಜೆ ಇಲ್ದಿದ್ರು ಅದೇ ಜೋಶಲ್ಲಿ ಕೆಲಸ ಮಾಡ್ತಾರೆ ಇಡೀ ದಿವಸ. ಹೂ ಅನ್ನಲ್ಲ ಒಂದ್ ದಿವ್ಸಕ್ಕೂ. ಇಲ್ಲ, ಆಪರ್ಚುನಿಟಿ ಬರುವಾಗ ಪ್ರತಿದಿನಕ್ಕೂ ಅದನ್ನ ಎಂಜಾಯ್ ಮಾಡ್ತಾರೆ ಅವರು. ಒಂದ್ಸಲ ನಾನು ಕೇಳಿದ್ದೆ ಅವ್ರನ್ನ, ಬಿಗಿನಿಂಗ್ ಡೇಸ್ ಎಲ್ಲ ಅಷ್ಟು ಕ್ಲೋಸ್ ಇರಲಿಲ್ಲ, ಗೊತ್ತಿರ್ಲಿಲ್ಲ. ಬಟ್ ಅವ್ರು ನೋಡಿದಾಗ ಬೇಜಾರಾಗತ್ತೆ ನನಗೆ. ಅಂದ್ರೆ ಫಸ್ಟ್ ಒಂದ್ 2-2.5 ತಿಂಗಳಾದಾಗ ಬಹಳ ಹೆಕ್ಟಿಕ್. ಅವಾಗ ಅಣ್ಣ ಏನು 15-16 ದಿವಸ ಇಲ್ಲಿ ಶೂಟ್ ಇರೋದು, ಅಲ್ಲಿ 14 ದಿವಸ ಶೂಟ್ ಇರೋದು, 30-31 ದಿವಸ ತಿಂಗಳಲ್ಲಿ ಪ್ರತಿದಿನ ಅವ್ರು ಶೂಟ್ ಮಾಡೋದು ನಾವು ನೋಡ್ತಾ ಇದ್ವಿ. ಅದ್ರ ಮಧ್ಯದಲ್ಲಿ ಟ್ರಾವೆಲಿಂಗ್ ಹೋಗಿ ಅವಾಗ ನನಗೆ ಒಂದ್ಸಲ ಬೇಜಾರಾಗ್ತಿತ್ತು. ಒಂದೊಂದ್ಸಲ ನೈಟ್ ಶೂಟ್ಸ್ ಇಲ್ಲೂ ಆಗೋದು ಅಲ್ಲೂ ಆಗೋದು. ಸೊ ಏನ್ ನಿದ್ದೆ ಬರಲ್ಲ, ಹಿಂಗಿಲ್ಲ, ಹೇಗ್ ಮಾಡ್ತೀರಾ, ನಿಮಗೆ ಹಿಂಸೆ ಆಗಿಲ್ವಾ ಅಂತ ಒಂದ್ಸಲ ಕೇಳಿದ್ದೆ. ಸೊ ಅವ್ರು ಹೇಳಿದ, ನನಗೆ ಕೆಲಸ ಇದೆಯಲ್ಲ, ಬಿಸಿ ಇದೀರಲ್ಲ, ಐ ಆಮ್ ಬ್ಲೆಸ್ಡ್ ಫಾರ್ ದ್ಯಾಟ್ ಅಂತ. ಅದ್ರ ಖುಷಿ ಇದೆ, ನಾನು ಬಿಸಿ ಇದ್ದೀನಿ, ನಂಗೆ 30 ದಿವಸ ಕೆಲಸ ಸಿಗ್ತಾ ಇದೆಯಲ್ಲ ಅನ್ನೋಂತ ಒಂದು ಮಾತು ಹೇಳಿದ್ರು. ಸೊ ನನಗೆ ಅವರ ಆ ಥಾಟ್ ಪ್ರೊಸೆಸಿಂಗ್ ಇಷ್ಟ ಆಯ್ತು. ಅಂದ್ರೆ ಪರವಾಗಿಲ್ಲ, ಅಷ್ಟು ಪಾಸಿಟಿವ್ ಆಗಿ ಅದನ್ನ ನೋಡ್ತಾ ಇದ್ದಾರೆ. 30 ದಿವಸ ಕೆಲಸ, ನನಗೆ 1 ದಿವಸನೂ ರಜೆ ಇಲ್ಲಪ್ಪ, ರೆಸ್ಟ್ ಇಲ್ಲಪ್ಪ ಅಂತ ಬೇಜಾರು ಮಾಡ್ತಾ ಇಲ್ಲ.